ಹಲೋ ಸರ್. ನೀ ಯಾರು ಎದಕ್ಕೆ ಸುಮ್ಮನೆ ತಿಳಿತನಾತಿದೀಯ? ನೀವು ಮಾಡಕತ್ತಿರ ಪೊಲೀಸ್ ಕಂಪ್ಲೇಂಟ್ ಕೊಡ್ತನಾ? ನಾನದೇನು ನೀವೇ ನಮಗೊಂದು ಮೆಸೇಜ್ ಇಲ್ಲ ಏನೂ ಇಲ್ಲ, ಅದಂಗೆ ಏನಕ್ಕೆ ಹಾಕಿದ್ರಿ ಏನೋ? ಅದೇ ಸರ್, ನಿನ್ನೆ ನಾವು ನಿಮಗೆ ಕಾಲ್ ಮಾಡಿದ್ವಿ, ನೀವು ಏನು ಬರ್ತಡೇ ಸೆಲೆಬ್ರೇಷನ್ ಬಿಸಿ ಬಿದ್ರಿ ಅನ್ಸುತ್ತೆ. ಹೌದು, ನಾವು ಇದ್ವಿ. ಬಹುತೇಕ ನಾವೇನು ಇದ್ವಿ, ಕರೆ ನೀವೇನು ಕಾಲ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಂತ ಕೇಕ್ ಬಿ ಏನ್ ಹೇಳ್ತಾ ಇದ್ದೀರಾ? ಕೇಕು ಕಟ್ ಮಾಡಿದ್ದೀವ್ರಿ, ಅದಕ್ಕೆ ಒಂದು 450 ಅದನ್ನ ಸೇರಿಸ್ಕೊಡ್ಬೇಕಾಗುತ್ತೆ ನೀವು. ಹೌದಾ? ಹೌದು. ನಮ್ಗೇನಿದೆ ಅಂತ ಹೇಳ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ನೀವೇನ್ ಮಾತಾಡ್ತೀರಿ ಅಂತ. ಅಂದ್ರೆ ಸರ್ ನಿಮ್ಮ ಬರ್ತಡೇ ಇತ್ತಲ್ವಾ? ಇತ್ತು. ನಾವು ನಿಮ್ಮ ಬರ್ತಡೇ ಸಲುವಾಗಿ ಅನ್ನದಾನ ಸಂತರ್ಪಣೆ ಮಾಡಿದ್ದೀವ್ರಿ ಎಲ್ಲರಿಗೆ. ಮಾಡಿದ್ದೀರಿ. ಅದರದ ಟೋಟಲ್ ಎಲ್ಲ ಖರ್ಚು 10,000 ಆಗಿತ್ತು ಸರ್. 10,000 ನಾ ಯಾಕೆ ಕೊಡ್ಲಿ ಅಂತ ಅದ್ರ ಸಂಗಟ ಕೇಕ್ ಅಷ್ಟು ತರಿಸಿದ್ದೀವ್ರಿ. ಆ ಕೇಕ್ ಬಿ ಸಾಲಿಲ್ರಿ, ಅದ ಆದ್ರೆ ಬಿ ಅಡ್ಜಸ್ಟ್ ಮಾಡ್ಕೊಂಡ್ರಿ. 1 ಕಿಲೋ ತಂದಿದ್ದೀವ್ರಿ, ಅದ್ರದ 450 ರೂಪಾಯಿ ಆಗೈತ್ರಿ. ಹೌದಾ? ಅಂತ ನೀವು ಟೋಟಲ್ ಈಗ ಅಭಿಮಾನಿಗಳು ನೋಡ್ಕೊಂಡಿದ್ದಾರೆ ತಂದಿದ್ದಾರೆ. ನೀವ್ಯಾರು ನೀವೇನ್ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಭಿಮಾನಿ ಅಂತ ಹೇಳ್ತೀರಾ, ಮತ್ತೇನು 10,000 ಬೇಡ್ತೀರಾ, 450 ಬೇಡ್ತೀರಾ, ಸೆಲೆಬ್ರೇಟ್ ಮಾಡಿ ಅಂತೀರಾ. ಯಾವಾಗ ನನ್ಗೇನು ಗೊತ್ತೇ ಇಲ್ಲ ಇದು. ಇಲ್ಲ ಸರ್, ನೀವು ಈಗ ನಮ್ಗೆ ಟೋಟಲ್ 10,450 ರೂಪಾಯಿ ಕೊಡಬೇಕಾಗುತ್ತೆ ಸರ್. ಆಮೇಲೆ 50 ಅಂದರೆ ಇದನ್ನಾಗುತ್ತೆ ಸರ್. ಟೋಟಲ್ 10,500 ರೂಪಾಯಿ ಕೊಟ್ಬಿಡಿ. 10,500 ರೂಪಾಯಿ ಕೊಟ್ಬಿಡಿ ಸಾಕು. 10,500 ಅಲ್ಲ, 10,500 ರೂಪಾಯಿ ಬಿ ಇಲ್ಲ ನನ್ನ ಕಡೆ. ಎಲ್ಲಿಂದ ಕೊಡ್ಲಿ ನಿಮಗೆ? ಇಲ್ಲ ಸರ್, ನಿಮ್ಮ ಆಸ್ತಿಗೆ ಪಾಲು ಬಂದಿಲ್ವಾ ನಿಮಗೆ? ಏನೋ ನಮ್ಮ ಆಸ್ತಿನೇ ಪಾಲಾಗಿಲ್ಲ, ನನಗೆಲ್ಲಿ ಪಾಲು ಬರುತ್ತೆ? ಇಲ್ಲಾದ್ರೆ ಸರ್ ಫೋನ್ ಪೇ ಮಾಡಿ ನಡೆಯುತ್ತೆ. ನನ್ನ ಫೋನ್ ಪೇ ಇಲ್ಲ. ಇದೆ ಅಲ್ವಾ ಸರ್, ನಾನು ಚೆಕ್ ಮಾಡಿದ್ದೀನಿ ಈಗ. ಯಾವುದು ಡೂಪ್ಲಿಕೇಟ್ ಬೇಕಾಗಿದೆ, ಅದು ನಂದಲ್ಲ ಅದು. ಹೌದಾ ಸರ್? ಹೌದು. ಹಲೋ ಸರ್. ಹೇಳಿ. ಅದೇ ಸರ್, ಈಗ ನೀವು ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನಾವು ಕೇಸ್ ಹಾಕ್ಬೇಕಾಗುತ್ತೆ ಸರ್. ಯಾರು ನೀ? ಎದಕ್ಕೆ ತಲೆ ತಿಂತಾ ಇದ್ದೀ? ಸರ್ ನಾವು ನಿಮ್ಮ ಅಭಿಮಾನಿ ಸರ್. ಯಾರ ಅಭಿಮಾನಿ? ಏನ್ ಮಾಡಿ ನಮ್ಗ? ನಾವು ನಿಮಗೆ ಏನ್ ಮಾಡಿಲ್ಲ ಸರ್, ನೀವು ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀರಾ ಸರ್, ಅದ್ರ ಸಲುವಾಗಿ ಸರ್. ಯಾವ ಎಂಟರ್ಟೈನ್ಮೆಂಟ್? ಯಾರು ನೀ ಸುಮ್ಮನೆ ತಲೆ ತಿಂತಾ ಇದ್ದೀ? ಸಾಕಷ್ಟು ಕೆಲಸ ಬಿದ್ದಾವಿಲ್ಲಿ ಸರ್. ಆದ್ರೆ ಬಿ ನಾವು ನಿಮ್ಮ ಅಭಿಮಾನಿ ಬಳಗ ಕರ್ಕೊಂಡ್ ಬಂದು ನಿಮ್ ಕೆಲಸ ಏನಿದೆ ಅದೆಲ್ಲ ಮಾಡಿಕೊಡ್ತೀವಿ ಸರ್. ಏನು ಕೆಲಸ ಏನು ಬೇಡ. ನೀಡಿ ಯಾವನಿ ಅದಕ್ಕೆ ಸುಮ್ಮನೆ ತಲೆ ತಿನ್ನತಿದ್ದೀ? ಸರ್ ಸರ್ ತಲೆ ತಿಂತಿಲ್ಲ ಸರ್. ನಾವು ಮಾಡಿದ್ದ ಒಳ್ಳೆ ಕೆಲಸಕ್ಕೆ ನಿಮ್ಮಿಂದ ಏನಾದರೂ ಪ್ರತಿಫಲ ಬರ್ಬೇಕಂತ ಯೋಚನೆ ಮಾಡ್ತಿದ್ದೀವಿ ಸರ್. ನೀ ಯಾವ ಕೆಲಸ ಮಾಡಿ ಒಳ್ಳೆಯದ? ಯಾವ ಪ್ರತಿಫಲ ನಿನಗೆ ಬೇಕು? ನಿನಗೆ ಯಾವ ಮಾಡಂದಿದ್ದ ನನ್ನ ಹೆಸರಲ್ಲಿ? ನಿಮ್ ತಪ್ಪ, ನೀವು ಮಾಡಿದ್ರೆ ಏನು ಗೊತ್ತಿಲ್ಲ. ಸುಮ್ಮನೆ ತಲೆ ತಿನ್ನಬೇಡ. ಮೊದಲು ಸಾಕಷ್ಟು ಕೆಲಸ ಬಿದ್ದಾವ, ನೀ ಈಗ ನಿಪ್ಪ. ಹಲೋ ಸರ್. ಸರ್ ಈಗ ಮತ್ತೊಂದು ಫೋನ್ ಹಚ್ಚನ್ರಿ ಅವಂಗ. ನಾವು ಫೋನೇ ಎತ್ತಲಾಕಿಲ್ಲ ಬಹುಶಃ. ಎತ್ತಂಗಿಲ್ಲ. ಹಲೋ ಸರ್. ನೀ ಯಾರು? ಎದಕ್ಕೆ ಸುಮ್ಮನೆ ತಲೆ ತಿನ್ನತಿದ್ದೀಯ? ಯಾರು ನೀವು? ಹಲೋ. ಯಾವ ಗೊತ್ತಾಗಲಿಲ್ಲಣ್ಣ? ಇಲ್ಲೋ, ಯಾರು ಗೊತ್ತಾಗ್ಲಿಲ್ಲ. ಯಾರು ನೀ? ಹಿಂಗ್ ಮಾಡಕತ್ತಿರ ಪೊಲೀಸ್ ಕಂಪ್ಲೇಂಟ್ ಕೊಡ್ತನಾ? ನಾದಿನ ಯಾರು ನೀ? ಯಾರು ಹಿಡಿಯೋದಾಗಿರ್ತೀನಿ? ಸೌಮ್ಯ. ನಾನದಿನ ಯಾವ ಫೋನ್ ಹಚ್ಚ ಯಾವ ಅಭಿಮಾನಿ ಫೋನ್ ಹಚ್ಚನು 10,000 ಹಂಗ ಹಿಂಗ ಖರ್ಚು ಮಾಡಿ ನೀ ಕೂಡದ್ ಬೆನತ್ತೇನ ಹಿಂಗ್ಯಾಕೋ? ಹಿಂಗ್ಯಾಕ್ ಮಾಡ್ತಿದ್ದಿ ನೋಡಂಡಿ? ಸುಮ್ಮ ಪ್ರ್ಯಾಂಕ್ ಕಾಲ್ ಮಾಡಿದ್ವಿಪ್ಪ ನಿನಗ. ಎಲ್ಲಿ ಪ್ರ್ಯಾಂಕು? ನೋಡಿಲ್ಲ, ಎಲ್ಲಕ್ಕೆಲ್ಲ ಶೇಗಾಗ ಹತ್ತಿದ್ವು ನೋಡಂಡಿ. ಟ್ಯಾಕೆಟ್ ಇಲ್ಲ ಆಗಿದ್ದು ಹಿಂಗ್ಯಾಕೋ? ಹಂಗಿಲ್ಲ, ನೀದವ ನಮ್ಮ ಭಾಷೆ ಮಾತಾಡ್ಬಿಟ್ಟು ಆ ಕಡೆ ಭಾಷೆ ಮಾತಾಡ್ಲತ್ತಿದ್ಲೆ. ಮತ್ತ ಅಂದ್ರೆ ನಾ ಎಲ್ಲ ಅಕಡೆ ನೀವು ಫೋನ್ ಹಚ್ಚಾನು ಅಂದ್ರೆ ದೂರಿನ ಅಭಿಮಾನಿಗಳು ಬಾಳ ಇರ್ತಾರೆ ನನಗ. ನಿನಗೂ ಅಭಿಮಾನಿಗಳು ಇರ್ತಾರ? ಹಂಗ ಮಾಡಿ ಹಚ್ಚಿದ್ರು. ಬೈಬೇಡಪ್ಪ, ನಾನದೀನಿ. ಮನಗಂಡ
ಆ ಥರ ಬಿಸಿ ಇದ್ದಿ. ಹಾ ಬಿಜಿ ಇಲ್ಲಿ ಕೆಲಸ ತುಂಬಾ ಮಾಡ ನಾವು ನೀವು ಹೋಗ್ತೀವಿ ಅಭಿಮಾನಿ ಅಂತ ನೋಡಲಿ ಇರಲಿ ಅಂತ ತಿಳ್ಕೊಬೇಡ, ಸುಮ್ಮ ಪ್ರ್ಯಾಂಕ್ ಕಾಲ್ ಮಾಡ್ಬೇಕಂತ ಹೇಳಿ ಮಾಡಿದ್ನೆ. ಆತ ಅಂತ ಇಡ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಮತ್ತೆ ನಮ್ಮ ದೋಸ್ತರು ಬೇರೆ ಬೇರೆದವ್ರು ಅದಾರ, ಅವ್ರಿಗೆ ಕಾಲ್ ಮಾಡ್ಬೇಕಂತ ಅನ್ಕೊಳತ್ತೀನಿ ಅಂತ. ನೆಕ್ಸ್ಟ್ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಇಂಥ ಏನು ದಿನಕ್ಕೆ ಅಥವಾ 2 ದಿನಕ್ಕೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋದಿನ ಫಿಕ್ಸ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಪ್ಪ ಮುಂದಿನ ವಿಡಿಯೋಕ್ಕೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಾಕ ಹೋಗಬೇಡ್ರಿ.